ಕಾಸಿಯಾದ ಮೂಲ ಸಂಸ್ಥಾಪಕರಾದಂತಹ ಆರ್.ಎಸ್. ಆರಾಧ್ಯ ಅವರ ನೆನಪಿನಲ್ಲಿ ಇವತ್ತು ಸಂಸ್ಥಾಪಕರ ದಿನಾಚರಣೆಯನ್ನು ಕೂಡ ಆಚರಿಸಲಾಗಿದೆ. ಜೊತೆಗೆ ಸಣ್ಣ ಕೈಗಾರಿಕಾ ಉದ್ಯಮದಲ್ಲಿ ಶ್ರಮಿಸಿರುವಂತಹ ಉದ್ಯಮಿಗಳಿಗೆ ಕಾಸಿಯಾ ಎಂಎಸ್ಎಂಇ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಯಿತು. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಕಾಸಿಯಾ ಸಂಸ್ಥಾಪಕರ ದಿನಾಚರಣೆ. ಉದ್ಯಮಿಗಳಿಗೆ ಕಾಸಿಯಾ ಎಂಎಸ್ಎಂಇ ಪ್ರಶಸ್ತಿ ನೀಡಿ ಸನ್ಮಾನ. ವಿಶೇಷ ಅತಿಥಿಯಾಗಿ ಪವರ್ ಟಿವಿ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಭಾಗಿ. ಕಾಸಿಯಾ ಕರ್ನಾಟಕದ ಸಣ್ಣ ಕೈಗಾರಿಕೆಗಳ ಹರಿಕಾರ. ಕಾಸಿಯಾದ ಮೂಲ ಸಂಸ್ಥಾಪಕರಾದ ಆರ್.ಎಸ್. ಆರಾಧ್ಯ ಅವರ ಸವಿನೆನಪಲ್ಲಿ ಇಂದು ಬೆಂಗಳೂರಿನ ವಿಜಯನಗರ ಕಾಸಿಯಾ ಸಭಾಂಗಣದಲ್ಲಿ ಸಂಸ್ಥಾಪಕರ ದಿನಾಚರಣೆ ಆಚರಿಸಲಾಯಿತು. ಇದರ ಜೊತೆಗೆ ಸಣ್ಣ ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದ ಅನೇಕ ಉದ್ಯಮಿಗಳಿಗೆ ಕಾಸಿಯಾ ಎಂಎಸ್ಎಂಇ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಸಿಯಾ ಅಧ್ಯಕ್ಷ ಗಣೇಶ್ ರಾವ್, ವಿಜಯನಗರದ ಶಾಸಕ ಕೃಷ್ಣಪ್ಪ, ಶಾಸಕ ರಘುಮೂರ್ತಿ ಹಾಗೂ ಪವರ್ ಟಿವಿಯ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಸಾವಿರದ 1949ರಲ್ಲಿ ಉದ್ಯಮಿ ಆರ್.ಎಸ್. ಆರಾಧ್ಯ ನೇತೃತ್ವದಲ್ಲಿ ಕೇವಲ 19 ಜನರಿಂದ ಆರಂಭವಾದ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇಂದು 13,800ಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡಿದೆ. ಅಲ್ಲದೆ 139 ಸಂಯೋಜಿತ ಸಂಘಗಳನ್ನು ಹೊಂದಿದೆ. ಭಾರತದಲ್ಲಿ ಕಾಸಿಯಾ ಬಹಳ ಉತ್ತುಂಗಕ್ಕೆ ಬೆಳೆಯುತ್ತಿದೆ. ಸಣ್ಣ ಕೈಗಾರಿಕೆಗಳನ್ನು ಉತ್ತೇಜಿಸುವ ದೃಷ್ಟಿಯಿಂದ ಆರಂಭವಾದ ಕಾಸಿಯಾವು ಇಂದು ಅನೇಕ ಯುವ ಉದ್ಯಮಿಗಳ ಬೆಳವಣಿಗೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ನಾವು ಆರ್.ಎಸ್. ಆರಾಧ್ಯ ಫೌಂಡರ್ಸ್ ಡೇ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಸುಮಾರು 75 ವರ್ಷಗಳ ಹಿಂದೆ 1949ರಲ್ಲಿ ನಮ್ಮ ಆರ್.ಎಸ್. ಆರಾಧ್ಯವರು ಸಣ್ಣ ಕೈಗಾರಿಕೆಗಳಿಗೆ ಒತ್ತು ಕೊಡಬೇಕಂತ ಹೇಳಿ ಅವರು ಏನು ಮಾಡಿದ್ರಂತೆ, ಇದಕ್ಕೆ ಸಣ್ಣ ಕೈಗಾರಿಕೆಗಳನ್ನೆಲ್ಲ ಅವರು ಮಾಡಲಿಕ್ಕೆ ಗೌರ್ಮೆಂಟಿಂದ ಬೇರೆ ಕಡೆಯಿಂದ ಎಲ್ಲ ಹೋರಾಟ ಮಾಡಿ ಸುಮಾರು 18 ವರ್ಷಗಳ ಕಾಲ ಸಣ್ಣ ಕೈಗಾರಿಕಾ ಅಧ್ಯಕ್ಷರಾಗಿ ಅವರು ಇದನ್ನು ಮಾಡಿದ್ದಾರೆ. ಈ ಸಂಘವನ್ನು ಕಟ್ಟಿರೋರು ಅವರೇನೆ. ಸಣ್ಣ ಕೈಗಾರಿಕೆಯನ್ನ ಹಾಗೂ ಸಣ್ಣ ಕೈಗಾರಿಕಾ ಉದ್ಯಮಿಗಳನ್ನು ಉತ್ತೇಜಿಸುವ ದೃಷ್ಟಿಯಿಂದ ಸರಿಸುಮಾರು 40 ಉದ್ಯಮಿಗಳಿಗೆ ಕಾಸಿಯಾ ಎಂಎಸ್ಎಂಇ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಶೇಷವಾಗಿ ಆದರ್ಶ್ ಕಂಟ್ರೋಲ್ಗೆ ಕಾಸಿಯಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇನೋವೇಷನ್ ಎಂಎಸ್ಎಂಇನ ಯಾರು ಉನ್ನತೀಕರಣಕ್ಕೆ ತಗೊಂಡೋಗಿದಾರೋ ಅಂಥವ್ರನ್ನೂ ಸಹ ಗುರುತಿಸಿ ನಾವು ಎಂಎಸ್ಎಂಇ ಆಫ್ ದಿ ಇಯರ್, ಇನೋವೇಷನ್ ಆಫ್ ದಿ ಇಯರ್ ಈ ಥರದ್ದೆಲ್ಲ ಮಾಡಿ ಒಟ್ಟು 6 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚಿನದಾಗಿ ನಮ್ಮದು ಕಾಸಿಯಾ ರತ್ನ ಇವೇನು ನಾವು 37 ಅವಾರ್ಡ್ ಇದೆ, ಇವನ್ನೆಲ್ಲ ಮೀರಿರ್ತಕ್ಕಂಥ ಪ್ರಶಸ್ತಿ. ಅಂದರೆ ಆ ಕಾಸಿಯಾ ರತ್ನ ಅನ್ನೋದು ಇಡೀ ನಮ್ಮ ಹಿರಿಮೆ, ನಮ್ಮ ಎಂಎಸ್ಎಂಇ ಸಣ್ಣ ಕೈಗಾರಿಕೆಗಳಲ್ಲಿ. ಈ ಕಾರ್ಯಕ್ರಮದಲ್ಲಿ ಪವರ್ ಟಿವಿಯ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಅವರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಕಾಸಿಯಾ ಪ್ರಮುಖ ಪಾತ್ರ ವಹಿಸಿದೆ. ಸದಾ ಕಾಸಿಯಾ ಜೊತೆ ಪವರ್ ಟಿವಿ ಇರುತ್ತೆ ಎಂದಿದ್ದಾರೆ. ಗವರ್ಮೆಂಟ್ ಕೂಡ ಅಷ್ಟೇ, ಬಜೆಟ್ಗಳು ಆಗುವಾಗ ಅಥವಾ ಇನ್ನಿತರ ಪಾಲಿಸಿಗಳನ್ನು ಕ್ರಿಯೇಟ್ ಮಾಡುವಾಗ ನಮ್ಮನ್ನು ಎಷ್ಟು ಕೇಳ್ತಾರೆ, ನಮ್ಮನ್ನು ಎಷ್ಟು ಗಣನೆಗೆ ತಗೊಂಡು ಆ ಪಾಲಿಸಿಗಳನ್ನು ತಗೊಂಡು ಬರ್ತಾರೆ ಅನ್ನೋದು ನೋಡಬೇಕಾಗಿದೆ. ಅದಕ್ಕೆ ಕಾಸಿಯಾದಂತಹ ಸಂಸ್ಥೆಗಳು ಬೇಕಾಗಿದೆ, ಈ ಒಗ್ಗಟ್ಟು ಬೇಕಾಗಿದೆ. ಅವರು ಹೇಳಿದ್ರು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಆ ಒಗ್ಗಟ್ಟನ್ನು ನಾವು ತೋರಿಸದಿದ್ರೆ ನಮ್ಮನ್ನು ಯಾರು ಕೇಳೋದು ಇಲ್ಲ. ಇವತ್ತು ನಂಬರ್ಸ್ ಕೌಂಟ್ಸ್, ನಂಬರ್ ಏನ್ ನಾವು ಕೌಂಟ್ ಕೊಡ್ತೀವಲ್ವಾ ಆ ನಂಬರ್ ಇಂದ ಕೌಂಟ್ ಆಗುತ್ತೆ. ಇವತ್ತು ರಾಜಕೀಯದವರಿಗೆ ಫಸ್ಟ್ ಬೇಕಾಗಿದೆ ನಂಬರ್ಸ್. ನಾವೆಲ್ಲ ನೋಡ್ತಾ ಇದೀವಿ, ಇವತ್ತು ನಂಬರ್ಸ್ ಅನ್ನೇ ಕೌಂಟ್ ಮಾಡಿಕೊಂಡು ನಂಬರ್ಸ್ ಅಲ್ಲೇ ಗವರ್ಮೆಂಟ್ ಬೀಳ್ತವೆ, ನಂಬರ್ಸ್ ಅಲ್ಲೇ ಗವರ್ಮೆಂಟ್ಗಳು ಹೇಳ್ತವೆ. ನಮ್ಮ ನಂಬರ್ಸ್ 1800 ಇದೆ ಅಂದ್ರೆ ಆ ಇಂಪ್ಯಾಕ್ಟ್ ಅನ್ನು ನಾವು ಇನ್ನು ಮುಂದೆ ಯಾವ್ದು ಗವರ್ಮೆಂಟ್ಗೆ ತೋರಿಸುವಲ್ಲಿ ಸಫಲರಾಗಬೇಕಾದ್ರೆ ಮೀಡಿಯಾ ಆಗಿ ನಾವು ಕೊಂಡಿಯಾಗಿ ನಿಂತ್ಕೋಬಹುದು ಅನ್ನೋ ಒಂದು ಭರವಸೆ ಒಂದಿಗೆ ಪವರ್ ಟಿವಿ ಕಾಸಿಯಾದೊಟ್ಟಿಗೆ ನಿಂತ್ಕೊಳ್ಳುತ್ತೆ ಅನ್ನೋ ಭರವಸೆಯನ್ನು ನಾನು ನಿಮಗೆ
ಅದ್ದೂರಿಯಾಗಿ ಕಾಸಿಯಾವು ತನ್ನ ಸಂಸ್ಥಾಪಕರ ದಿನಾಚರಣೆ ಆಚರಿಸಿದೆ. ಕಾಸಿಯಾ ಮತ್ತಷ್ಟು ಯುವ ಉದ್ಯಮಿಗಳ ಬಾಳಿನ ಆಶಾಕಿರಣವಾಗಲಿ ಎಂಬುದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ, ಪವರ್ ಟಿವಿ, ಬೆಂಗಳೂರು.